ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಂದಿರುವಂಥದ್ದು ಗೋವಾ ಅಗೋಡ ಕೋಟೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ. ಸೊ ಈ ಕೋಟೆಗೆ ನೀವು ಬರಬೇಕಂದ್ರೆ ಎಂಟ್ರಿ ಟಿಕೆಟ್ ತೊಗೋಬೇಕು. ನೀವು ಇಂಡಿಯಾದವ್ರು ಆಗಿದ್ದರೆ ನಿಮಗೆ 25 ರೂಪಾಯಿ ಪ್ರತಿ ತಲೆಗೆ, ಅದೇ ಫಾರಿನರ್ಸ್ ಆಗಿದ್ದರೆ 300 ರೂಪಾಯಿ. ಸೊ ಇದು ಕೂಡ ಸರ್ಕಾರದ ಅಡಿಯಲ್ಲೇ ಇರುವಂಥದ್ದು. ನಾವು ಕೋಟೆಯ ಮುಖ್ಯದ್ವಾರಕ್ಕೆ ಬಂದಿದ್ದೀವಿ. ಸೊ ನಾವು ತೊಗೊಂಡಿರುವಂಥ ಟಿಕೆಟ್ನ ಇಲ್ಲಿ ಕೊಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆ ಈ ಕೋಟೆ, ನೀವು ನೋಡ್ತಾ ಇರ್ಬೋದು. ಕೋಟೆಯ ಎಂಟ್ರಿ ಹೀಗಿದೆ ನಿಮಗೆ. ಇಲ್ಲಿರುವಂಥ ಬಂಡೆಕಲ್ಲು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬಲಗಡೆ ಹೋಗಬೇಕು ನೀವು, ಕೋಟೆ ಒಳಗೆ ಬರ್ತಿದ್ದೀವಿ. ಇದಂತೂ ನಿಮ್ಗೆ ಒಳ್ಳೆ ವ್ಯೂ. ಕನ್ನಡದ ತುಂಬ ಫಿಲಮ್ಗಳು ಇಲ್ಲಿ ಶೂಟಿಂಗ್ಗಳು ಮಾಡಿದ್ದಾರೆ, ನೀವು ನೋಡ್ಬೋದು. ತುಂಬ ಸಾಂಗ್ಸಲ್ಲಾಗಿರ್ಬೋದು, ಸೀನ್ಗಳಲ್ಲಾಗಿರ್ಬೋದು ಇದೇ ಕೋಟೆನ ಯೂಸ್ ಮಾಡಿರುವಂಥದ್ದು. ಸೊ ಈ ಕೋಟೆ ಕಟ್ಟಿರುವಂಥದ್ದು ಸಮುದ್ರದಿಂದ ಯಾರನ್ನ ಆಕ್ರಮಣ ಮಾಡಿದಾಗ ಈ ಕೋಟೆಯಿಂದ ನೋಡಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಗೋವಾ ಗೌರ್ಮೆಂಟು. ಸೊ ಇದೆಲ್ಲ ಬಂದು ನಿಮಗೆ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುವಂಥದ್ದೇ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಈ ಕೋಟೆ ಮೇಲೆ ನೀವು ಮೇಲೆ ಹೋಗಿನೂ ಕೂಡ ನೋಡ್ಬೋದು. ಒಳ್ಳೆ ನಿಮಗೆ ಟೈಮ್ ಪಾಸ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ನೇರವಾಗಿ ಎಂತಕ್ಕಿದೆ ಅಂದರೆ, ಸೊ ಕೆಳಗಿಂದ ಮೇಲೆ ಫಿರಂಗಿಗಳನ್ನ ತೊಗೊಂಡು ಹೋಗಬೇಕಲ್ಲ, ಸೊ ಅದನ್ನು ತೊಗೊಂಡು ಹೋಗೋದಕ್ಕೆ ಈಸಿ ಆಗಬೇಕು ಅಂತ ಮಾಡ್ದಾಗಿದೆ ನೋಡಿ. ಸೊ ಇಲ್ಲಿಂದ ನಿಮಗೆ ಸಂಪೂರ್ಣವಾದ ಬೀಚ್ ನೋಡ್ಬೋದು. ನೋಡಿ ಇಲ್ಲಿರುವಂತಹ ಕಿಂಡಿಗಳು ಕೂಡ ನಿಮಗೆ ಫಿರಂಗಿಯನ್ನು ಇಡುವಂಥ ಜಾಗ ಮಾಡಿರುವಂಥದ್ದು. ಇಲ್ಲಿಂದ ನೀವು ವ್ಯೂನ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಬರುವಂಥವ್ರು ಅತಿ ಹೆಚ್ಚಾಗಿ ಫೋಟೋಶೂಟ್ನ ಮಾಡ್ತಾರೆ. ಸೊ 4 ಮೂಲೆ ಎಲ್ಲೂ ಕೂಡ ನಿಮಗೆ ಒಂದೊಂದು ಪಾತ್ ಇಲ್ಲಿ ನೋಡ್ಬೋದು. ಫಿರಂಗಿಗಳನ್ನ ಈ ಕಡೆ ಇಕ್ಕಿ ದಾಳಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಮಾಡಿರೋದು.
ನೀವು ನೋಡ್ತಾ ಇರ್ಬೋದು. ನೀವು ನೋಡ್ಬೋದು ಕೋಟೆಯ ಆಚೆ ಕೆಳಗಡೆ ಒಂದು ಹಳ್ಳ ಇದೆ. ಅಂದರೆ ಅರ್ಥ ಅದು ಬಂದು ನಿಮಗೆ ಇಲ್ಲಿ ನೀರುಗಳನ್ನ ಬಿಡ್ತಾ ಇರ್ತಾರೆ, ಬರೋವರು ಕೆಳಗೆ ಬೀಳಲಿ ಅಂತ. ಬಟ್ ಓಡಾಡೋದಕ್ಕೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಪ್ಲೇಸಸ್ ಇದ್ದಾವೆ. ಇದು ಇನ್ನೊಂದು ಪಾಯಿಂಟಿಂದ ಇದೆ. ಸೊ ನೀವು ನೋಡ್ಬೋದು ಲೈಟ್ ಹೌಸ್. ಸೊ ಇಲ್ಲಿಂದ ನೀವು ವ್ಯೂ ನೋಡ್ಬೋದು. ಅರಬ್ಬಿ ಸಮುದ್ರ ತೀರ ಇದು. ಸೊ ಇಲ್ಲೂ ಕೂಡ ಫಿರಂಗಿಗಳನ್ನ ಇಟ್ಕೊಂತ ಒಂದು ಜಾಗ ಮಾಡಿದ್ದಾರೆ. अजी वो देखो ಸೊ ಆಚೆಯಿಂದ ನೀವು ನೋಡ್ಬೋದು ಫೋರ್ಟ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಿಮಗೆ ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ನೀರು ಶೇಖರಣೆ ಮಾಡ್ತಾಯಿದ್ರು. ಈಗ ಈ ಕೋಟೆನ ಟೂರಿಸ್ಟ್ ಫ್ರೆಂಡ್ಲಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ. बंदर का आता टाइम पे ऐसे तो रहता हूँ ನೀವು ನೋಡ್ಬೋದು ಲೈಟ್ ಹೌಸ್ ಇದೆ ಇಲ್ಲೊಂದು, ಮತ್ತು ಇಲ್ಲೊಂದು ಲೈಟ್ ಹೌಸ್ ಇದೆ. ಸೊ ಅಲ್ಲಿನ ಮೇಲೆ ಹೋಗಿ ಬೇಕಾದರೂ ವ್ಯೂ ಮಾಡ್ಬೋದು. ಸೊ ಅಲ್ಲಿಂದ ನಿಮಗೆ ಸಂಪೂರ್ಣವಾದ ಬೀಚ್ ಕಾಣಿಸುತ್ತೆ. ತುಂಬ ಅದ್ಭುತವಾದಂಥ ರಕ್ಷಣೆಗೋಸ್ಕರ ಮಾಡಿರುವಂಥದ್ದು. ಸೊ ಇದು ಬಂದು ಗೋವಾ ಅಗೋಡಾ ಫೋರ್ಟ್ನ ವ್ಯೂ. ಥ್ಯಾಂಕ್ ಯು.